ನಮಸ್ತೆ ವೀಕ್ಷಕರೇ. ಮುನಿ ಅಮಾವಾಸ್ಯ 28ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 28ನೇ ತಾರೀಕು ಸಂಜೆಗೆ ಶುರುವಾಗಿ ಮಾರನೇ 29ನೇ ತಾರೀಕು ಸಂಜೆ 6:30 ಮುಕ್ತಾಯ ಆಗುತ್ತೆ. ಮುನಿ ಅಮಾವಾಸ್ಯೆ ತುಂಬ ವಿಶೇಷವಾಗಿರುವಂಥದ್ದು. ಅಂದರೆ ಈಗ ಕುಂಭಮೇಳದಲ್ಲಿ ನಡೆಯುವಂಥ ಕುಂಭ ಸ್ನಾನ ಇದಕ್ಕೆಲ್ಲ ತುಂಬ ಶ್ರೇಷ್ಠ. ಮುನಿ ಅಮಾವಾಸ್ಯೆ ಅಂದರೆ ಆ ಕುಂಭ ಸ್ನಾನಕ್ಕೆ ಶ್ರೇಷ್ಠ. ಮಾಘ ಮಾಸ ಬರೋದರಿಂದ ಇವಾಗ ಈ ಒಂದು ಮುನಿ ಅಮಾವಾಸ್ಯೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ನೋಡಿ. ಮತ್ತು ಇವಾಗ ವಸಂತ ಪಂಚಮಿ ದೇವಿ ಶುರು ಆಗ್ತಾಯಿದೆ, ಅಂದರೆ ಗುಪ್ತ ನವರಾತ್ರಿ ಶುರು ಆಗ್ತಾಯಿದೆ. ನೆಕ್ಸ್ಟ್ ಬುಧವಾರದಿಂದ ಗುಪ್ತ ನವರಾತ್ರಿ. ಈಗ ಮುನಿ ಅಮಾವಾಸ್ಯೆಯಲ್ಲಿ ನೀವು ಏನೇನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮುನಿ ಅಮಾವಾಸ್ಯೆ ದಿನ ನೀವು ವಿಶೇಷವಾಗಿ ನದಿ ಸ್ನಾನ ಹಾಗೂ ಸ್ನಾನ ಮಾಡೋದು, ನೀವು ಸಂಗಮ ಸ್ನಾನ ಮತ್ತು ಕಾವೇರಿ ಸ್ನಾನ ಈ ರೀತಿಯೆಲ್ಲ ಮಾಡ್ಕೋಬೋದು. ಇದು ಒಂದು ವಿಶೇಷವಾಗಿರುವಂಥದ್ದು. ಇದು ಕುಂಭಮೇಳ ನಡೆಯುವಂಥ ಕುಂಭ ಸ್ನಾನದಲ್ಲಂತೂ ಪಾಲ್ಗೊಳ್ಳೋದಂತೂ ತುಂಬ ವಿಶೇಷವಾಗಿರುವಂಥದ್ದು. ಕುಂಭ ಸ್ನಾನ ಅಂದರೆ ತುಂಬ ವಿಶೇಷ. ನಿಮ್ಮ ಪಾಪ ಕರ್ಮಗಳು ಎಲ್ಲ ಹೋಗುತ್ತೆ. ನೀವು ಮುನಿ ಅಮಾವಾಸ್ಯೆಯಲ್ಲಿ ಸ್ನಾನ ಮಾಡೋದರಿಂದ ನಿಮಗೆ ಎಂಥ 7 ಜನ್ಮಕ್ಕೂ ನಿಮಗೆ ಈ ಒಂದು ಸ್ನಾನ ಮಾಡೋದರಿಂದ ನಿಮಗೆ ನಿಮ್ಮ 7 ತಲೆಮಾರು ಮಕ್ಕಳಿಗೋಸ್ಕರ ಒಂದು ದೊಡ್ಡ ಆಶೀರ್ವಾದ ಆಗತ್ತೆ. ಅಂದರೆ ನಮ್ಮ ಹಿರೀಕರು ನಾವು ಈಗ ಹಿಂದೆ ಏನು ಮಾಡಿರ್ತೀವಿ ನಮಗೆ ನೆನಪಿರಲ್ಲ. ಹಿಂದಿನ ಜನ್ಮದಲ್ಲಿ ನಾವು ಏನು ಮಾಡಿರ್ತೀವಿ ಅದೆಲ್ಲ ನೆನಪಿರೋದಿಲ್ಲ ನಮಗೆ. ಅದರಿಂದ ನೀವು ಈ ಒಂದು ಅಮಾವಾಸ್ಯೆ ದಿನ ಸ್ನಾನ ಎಲ್ಲ ಮಾಡೋದರಿಂದ, ಸೂರ್ಯದೇವನಿಗೆ ಅರ್ಘ್ಯ ಕೊಡೋದರಿಂದ ತುಂಬ ವಿಶೇಷವಾಗಿರುವಂಥದ್ದು. ಹೀಗೆ ಮುಂದೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಅದು 7 ತಲೆಮಾರಷ್ಟು ಪುಣ್ಯ ಸಿಗುತ್ತೆ ನಿಮಗೆ. ನೀವು ಏನೇ ಪಾಪಕರ್ಮಗಳು ಮಾಡಿದ್ರೂ ಎಲ್ಲ ದೂರ ಹೋಗುತ್ತೆ. ಶಿವನ ಆಶೀರ್ವಾದ ಸಿಗುತ್ತೆ ನಿಮಗೆ ಮುನಿ ಅಮಾವಾಸ್ಯೆಯಲ್ಲಿ ಸ್ನಾನ ಮಾಡೋದರಿಂದ. ಅಲ್ಲಿ ನೀವು ಸ್ನಾನ ಮಾಡಿ ದೀಪನ ಗಂಗಾ ಮಾತೆ ಹಾಗೂ ಗಂಗಾ, ಯಮುನಾ, ಸರಸ್ವತಿ 3 ಒಂದುಗೂಡುವಂಥ ಜಾಗ ಅದು ಕುಂಭಮೇಳ. ಮೈಸೂರಲ್ಲೂ ಹೋಗಿ ನೀವು ಸ್ನಾನ ಮಾಡ್ಬೋದು. ಅಲ್ಲಿಗೆ ಹೋಗೋಕ್ಕಾಗದೇ ಇರೋ ಅಂಥವರು ಮೈಸೂರಲ್ಲಿ ಸಂಗಮಲ್ಲಿ ಸ್ನಾನ ಮಾಡ್ಬೋದು, ಕಾವೇರಿಲಿ ಮಾಡ್ಬೋದು, ಮತ್ತು ನಿಮಿಷಾಂಬ ದೇವಸ್ಥಾನದ ಹತ್ರ ಇದೆ ನೋಡಿ, ಅಲ್ಲೂ ಮಾಡ್ಬೋದು. ನೀವು ಎಲ್ಲಾದರೂ ಮಾಡ್ಬೋದು. ಅಂದರೆ ಎಲ್ಲನೂ ತಾಯಿ ಗಂಗಮ್ಮನೇ. ಅದರಿಂದ ತಾಯಿ ಆಶೀರ್ವಾದ ನಿಮಗೆ ಸಿಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬ ವಿಶೇಷವಾಗಿರುವಂಥ ಅಮಾವಾಸ್ಯೆ ಇದು. ಮತ್ತು ನೋಡಿ, ದೇವರಿಗೆ ಮನೆಯಲ್ಲಿ ಪೂಜೆ ಮಾಡುವಂಥದ್ದು. ಮತ್ತು ಎಲ್ಲರೂ ಹೇಳ್ತಾರೆ ಅಮಾವಾಸ್ಯೆ ದಿನ ಕಳಶ ಚೇಂಜ್ ಮಾಡಬೇಕು ಅಂತ. ಯಾವುದೇ ಕಾರಣಕ್ಕೂ ನೀವು ಅಮಾವಾಸ್ಯೆ ದಿನ ಕಳಶನ ಇದು ಮಾಡಬಾರ್ದು. ನೀವು ಅಂದರೆ ನೀವು ಒಂದು ವಾರದಲ್ಲಿ ಪೂಜೆ ಮಾಡಿರ್ತೀರಲ್ಲ, ವಾರ ನೀವು ಮನೆ ದೇವ್ರಿಗೆ ಹೇಗೆ ಯಾವ ದಿನ ಮಾಡಿರ್ತೀರ ಅದೇ ದಿನ ಮಾಡ್ಕೋಬೇಕು. ಮತ್ತು ಒಬ್ಬೊಬ್ರು ಹೇಳ್ತಾರೆ ಅಮಾವಾಸ್ಯೆ ದಿನ ಕಳಶ. ಯಾರಾದರೂ ಅಮಾವಾಸ್ಯೆ ದಿನ ಕಳಶ ತೆಗಿತಾರಾ? ಯಾರೂ ತೆಗಿಯೋದಿಲ್ಲ ಕಳಶನ. ಹಿರಿಯರಿಗೆ ಬೇಕಾದರೆ ನೀವು ಕೇಳಿ ನೋಡಿ. ಅಮಾವಾಸ್ಯೆ ದಿನ ಕಳಶ ಮಾತ್ರ ಯಾವತ್ತೂ ಕದಲಿಸಬಾರ್ದು. ಇಟ್ಟಿರುವಂಥ ಕದಲಿಸಲೇಬಾರ್ದು ಇಟ್ಟಿರುವಂಥದ್ದನ್ನು. ಅದು ನಿಮಗೆ ಶನಿವಾರ ಮಾಡೋರಾದರೆ ಶನಿವಾರ, ಶುಕ್ರವಾರ ಮಾಡೋರು, ಮಂಗಳವಾರ ಮಾಡೋರು, ಸೋಮವಾರ ಮಾಡೋರು, ಗುರುವಾರ ಮಾಡೋರು, ಈ ರೀತಿ ನೀವು ಕಳಶನ ಚೇಂಜ್ ಮಾಡ್ಕೋಬೋದು. ಅಂದರೆ ಅಮಾವಾಸ್ಯೆ ದಿನ ತುಂಬ ಪವರ್ಫುಲ್ ಇರುತ್ತೆ. ಅದರಿಂದ ಕಳಶನ ಕದಲಿಸಬಾರ್ದು. ಹೀಗೆ ನಿಮಗೆ ಮತ್ತು ಯಾರ್ಯಾರಿಗೆ ಹಣದ ಸಮಸ್ಯೆ ಇರುತ್ತೆ, ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಇಂಥವರೆಲ್ಲ ನದಿ ಸ್ನಾನ ಮಾಡೋದರಿಂದ ನಿಮಗೆ ಪುಣ್ಯ ಪ್ರಾಪ್ತಿಯಾಗಿ ಹಣದ ಒಂದು ಸಮಸ್ಯೆ ದೂರ ಆಗುತ್ತೆ, ಆರೋಗ್ಯ ಸಮಸ್ಯೆ ಎಲ್ಲ ದೂರ ಆಗುತ್ತೆ. ಅಂದರೆ ನೀವು ಲಕ್ಷ್ಮೀನ ಅವತ್ತು ಪೂಜೆ ಮಾಡ್ಕೋಬೇಕು. ಮುನಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ. ಮತ್ತು ನೀವು ಶಿವನ ಒಂದು ಜಪ ಮಾಡಬೇಕು. ಓಂ ನಮಃ ಶಿವಾಯ ಅಂತ 108 ಬಾರಿ ನೀವು ಜಪ ಮಾಡಿ. ನಮಃ ಶಿವ ಇದು ಪಂಚಾಕ್ಷರಿ ಮಂತ್ರ. ಮತ್ತು ಮಹಾಲಕ್ಷ್ಮಿ ಮಂತ್ರ ಕೂಡ ನೀವು ಜಪ ಮಾಡ್ಕೊಳ್ಳಿ. ಅವತ್ತಿನ ದಿನ ಅಮಾವಾಸ್ಯೆ ದಿನ ನೀವು ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವು ಹಾಕಿಬಿಟ್ಟು ಅರ್ಚನೆ ಮಾಡಿ ಪೂಜೆ ಮಾಡ್ಕೊಳ್ಳಿ. ಲಕ್ಷ್ಮಿಗೆ ತುಂಬ ಪ್ರಿಯ ಹಾಗೂ ಶಿವನಿಗೆ ಪ್ರಿಯವಾದದ್ದು ಪಾಯಸನ ಮಾಡಿಬಿಟ್ಟು ನೀವು ನೈವೇದ್ಯ ಮಾಡಿ ಸ್ವಾಮಿ ಶಿವನಿಗೆ ಹಾಗೂ ಲಕ್ಷ್ಮೀನಾರಾಯಣನಿಗೆ ನೀವು
ಮಾಡೋದರಿಂದ ನಿಮಗೆ ಸಕಲ ಪಾಪ ನಿವಾರಣೆ ಆಗುತ್ತೆ. ಮತ್ತು ಪಾರ್ವತಿ ಮಾತೆ ಗಣಪನ ಆರಾಧನೆ ಫಸ್ಟು ಮಾಡಿ, ಅನಂತರ ಉಮಾಮಹೇಶ್ವರ ಪೂಜೆ ಇದೆಲ್ಲ ಅಮಾವಾಸ್ಯೆ ಮಾಡ್ಕೊಳ್ಳೋದ್ರಿಂದ, ಪುಣ್ಯಕ್ಷೇತ್ರ ದರ್ಶನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಕಲ ಪಾಪಗಳ ವಿಮೋಚನೆ ಆಗತ್ತೆ. ನಿಮಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗತ್ತೆ. ನದಿ ಸ್ನಾನ ಮಾಡೋದರಿಂದ ಎಲ್ಲ ಸಮಸ್ಯೆ ದೂರ ಆಗುತ್ತೆ, ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ, ಹೀಗೆ ನಿಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ಮತ್ತು ನೀವು ನದಿಯಲ್ಲಿ ಒಂದು ಸ್ವಲ್ಪ ಎಳ್ಳು ತಗೊಂಡು ತಾಮ್ರದ ಚೊಂಬಲ್ಲಿ ಹಾಕ್ಕೊಂಡು ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಬೆರೆಸಿ ನದಿಲಿ ಅರ್ಘ್ಯ ಕೊಡುವಂಥದ್ದು, ಸೂರ್ಯದೇವನಿಗೆ ಅರ್ಘ್ಯ ಕೊಡುವಂಥದ್ದು, ಅಲ್ಲೇ ನೀವು ಈ ಥರ ಸೂರ್ಯದೇವನ ಪ್ರಾರ್ಥನೆ ಮಾಡೋದು ಈ ಒಂದು ತೈ ಅಮಾವಾಸ್ಯೆಯಲ್ಲಿ ತುಂಬ ವಿಶೇಷವಾಗಿರುವಂಥದ್ದು. ಮತ್ತು ಅಮಾವಾಸ್ಯೆ ದಿನ ನೀವು ಮನೆಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡುವಂಥದ್ದು, ಮತ್ತು ಸಾಂಬ್ರಾಣಿ ಹಚ್ಚುವಂಥದ್ದು, ಕರ್ಪೂರ ಸಾಂಬ್ರಾಣಿ ಎಲ್ಲ ಅಮಾವಾಸ್ಯೆ ದಿನ ನೀವು ಈ ಒಂದು ವಿಶೇಷವಾಗಿರೋ ಅಮಾವಾಸ್ಯೆ ದಿನ ನೀವು ಕರ್ಪೂರ ಹಾಗೂ ಸಾಂಬ್ರಾಣಿ ಎಲ್ಲ ಮನೆ ಫುಲ್ಲು ಹೊಗೆ ಕೊಡಬೇಕು. ನೀವು ಕೊಡೋದ್ರಿಂದ ನಿಮ್ಮ ಮನೇಲಿ ಏನೇನು ನೆಗೆಟಿವಿಟಿ ಇದ್ದರೂ ಎಲ್ಲ ಆಚೆ ಹೋಗುತ್ತೆ. ಮತ್ತು ನೀರಿಗೆ, ನೀವು ಸ್ನಾನ ಮಾಡೋ ನೀರಿಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಗೂ ಒಂದು ಚಿಟಿಕೆಯಷ್ಟು ಕಲ್ಲು ಉಪ್ಪನ್ನು ಹಾಕಿಬಿಟ್ಟು ನೀವು ಸ್ನಾನ ಮಾಡಿ. ನಿಮ್ಮ ಬಾಡೀಲಿ ಯಾವುದೇ ರೀತಿ ನಿಮ್ಮ ದೇಹದಲ್ಲಿ ಸಮಸ್ಯೆ ಇದ್ದರೆ, ಒಂದು ಆರೋಗ್ಯ ಸಮಸ್ಯೆ ಇದ್ದರೆ ಎಲ್ಲ ದೂರ ಹೋಗುತ್ತೆ. ಮತ್ತು ದೇವರಿಗೆ ದೀಪಾರಾಧನೆ, ದೀಪದಾನ ಮಾಡಬೇಕು. ಅವತ್ತಿನ ದಿನ ಶಿವಾಲಯಕ್ಕೆ ಹೋಗಿ ದೀಪಾರಾಧನೆ ಮಾಡಿ. ಮೈಸೂರಿಗೆ ಯಾರಾದರೂ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋದರೆ ಅಲ್ಲೆಲ್ಲ ದೀಪಾರಾಧನೆ ಮಾಡಿ. ನಿಮಿಷಾಂಬ ಹೀಗೆ ಕುಂಭಮೇಳಕ್ಕೆಲ್ಲ ಹೋದರೆ ನೀವು ದೀಪಾರಾಧನೆ ಮಾಡೋದರಿಂದ ನಿಮ್ಮ ಸಕಲ ಇಷ್ಟಾರ್ಥ ಸಿದ್ಧಿ ಆಗತ್ತೆ. ಶಿವನ ಆಲಯದಲ್ಲಿ 5 ಮುತಿ ದೀಪ ಇರುವಂಥದ್ದನ್ನು ನೀವು ಹಚ್ಚಿ, ಅದರಲ್ಲೂ ತುಪ್ಪ ಹಾಕಿಬಿಟ್ಟು ಹಚ್ಚಿ. ಶಿವನಿಗೆ ತುಂಬ ಪ್ರಿಯ. ಅಂದರೆ ಶಿವ ಹಾಗೂ ಪ್ರಭು ವಿಷ್ಣು ಬಂದುಬಿಟ್ಟು ಗುರುಗೆ ಸಂಬಂಧಪಟ್ಟವರು. ಆದ್ದರಿಂದ ಇವರಿಗೆ ನೀವು ತುಪ್ಪದಲ್ಲಿ ಆರತಿ ಮಾಡಿ. ತುಪ್ಪದ ಆರತಿಯಿಂದ ನಿಮಗೆ ತುಂಬ ಶ್ರೇಯಸ್ಸಾಗತ್ತೆ, ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ, ಮಕ್ಕಳ ಅಭಿವೃದ್ಧಿ ಆಗುತ್ತೆ. ಹೀಗೆ ಈ ಒಂದು ತೈ ಅಮಾವಾಸ್ಯೆ ಪೂಜೆ ಎಲ್ಲ ಮಾಡಿಕೊಂಡು ಸ್ನಾನ. ಮತ್ತು ನೆಕ್ಸ್ಟು ಮಾಘ ಮಾಸ ಶುರು ಆಗುತ್ತೆ. ಬುಧವಾರದಿಂದ ಗುಪ್ತ ನವರಾತ್ರಿ ಶುರು ಆಗುತ್ತೆ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋಯಲ್ಲಿ ಸಿಗ್ತೀನಿ ವೀಕ್ಷಕರೇ ನಿಮಗೆ. ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮಸ್ತೆ.